ನಾವೇನೋ ಇಂದು ಕೋಲಾರ ಜಿಲ್ಲಾ ಕಚೇರಿ ಮಾನ್ಯ ಜಿಲ್ಲಾ ಕಚೇರಿ ಮುಂದ್ಗಡೆ ಸೇರಿದ್ದೀವಿ. ಈಗಾಗಲೇ ಎಲ್ರಿಗೂ ಗೊತ್ತಿರೋದು, ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಸರ್ಕಾರ ಬರುವುದಕ್ಕಿಂತ ಮುಂಚೆ ನಮಗೆ ಒಂದು ಪ್ರಣಾಳಿಕೆಯಲ್ಲಿ ಒಂದು ಆಶ್ವಾಸನೆ ನೀಡಿತ್ತು. ಅದು ಏನಂತ ಹೇಳಿದರೆ, 5 ವರ್ಷಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ 2.5 ಲಕ್ಷ ಹುದ್ದೆಗಳನ್ನು ತುಂಬಿಸ್ಕೊಂತೀವಿ ಅಂತ ಹೇಳಿದರು. ಆದರೆ ಅದೇ ರೀತಿಯಾಗಿ 1 ವರ್ಷದಲ್ಲಿ 1 ಲಕ್ಷ ಹುದ್ದೆಗಳನ್ನು ತುಂಬಿಸ್ಕೊಂತೀವಿ ಅಂತ ಹೇಳಿದರು. ಆದರೆ ಈಗ 2 ವರ್ಷ ಅಲ್ಲ 3 ವರ್ಷ ಆಗ್ತಾ ಇದೆ. ಇನ್ನೇನು 2 ತಿಂಗಳು ಕಳೆದರೆ 3 ವರ್ಷ ಮುಗಿತಾ ಇದೆ. ಯಾವುದೇ ನೇಮಕಾತಿಗಳಿಲ್ಲ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಂಬಿಕೊಂಡು, ಈ ಬಡ ವಿದ್ಯಾರ್ಥಿಗಳು, ಕೋಲಾರ ಜಿಲ್ಲೆ ನಮ್ಮ ಬಯಲುಸೀಮೆ ಪ್ರದೇಶ, ಇದು ಸುಮಾರು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಏನಂದರೆ, ಈ ಒಂದು ಸರ್ಕಾರದ ಒಂದು ಪ್ರಣಾಳಿಕೆಯನ್ನು ನಂಬಿಕೊಂಡು ನಾವು ನೇಮಕಾತಿ ಆಗ್ತದೆ ಅಂತ ಹೇಳ್ಬಿಟ್ಟು ಸುಮಾರು 4-5 ವರ್ಷಗಳಿಂದ ಓದ್ತಾ ಇದ್ದೀವಿ. ಯಾವುದೇ ನೇಮಕಾತಿ ಆಗ್ತಾ ಇಲ್ಲ. ಒಂದು ಕಡೆ ಈ ನೇಮಕಾತಿ ವಿಳಂಬ ಧೋರಣೆಯಿಂದ ವಿದ್ಯಾರ್ಥಿಗಳ ವಯಸ್ಸು ಹೋಗ್ತಾ ಇದೆ, ಒಂದು ಕಡೆ ಮನೆಯಿಂದ ಒತ್ತಡಗಳು ಬರ್ತಾ ಇದೆ. ಎಷ್ಟು ವರ್ಷಗಳು ನಿಮ್ಗೆ ಓದಿಸಕ್ಕಾಗತ್ತೆ? ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ನೋಡಿದ್ರೆ ಪಾಪ ಅವ್ರು 1 ವರ್ಷ 2 ವರ್ಷ ಟೈಮ್ ಕೊಡ್ತಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಒಂದು ದಿವಸ ಊಟ ಮಾಡಬೇಕಾದ್ರೆ ಎಷ್ಟೋ ಕಷ್ಟಪಟ್ಟು ರೂಮ್ಗಳು ಮಾಡಿಕೊಂಡು, ಎಲ್ಲೋ ಕ್ಯಾಂಟೀನ್ಗಳಲ್ಲಿ ಕೆಲಸ ಮಾಡಿಕೊಂಡು, ಈ ರೀತಿ ಅನೇಕ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಈ ನೇಮಕಾತಿ ಮಾಡದೆ ಮಾನಸಿಕವಾಗಿ ಆ ಒಂದು ನೈತಿಕ ಸ್ಥೈರ್ಯವನ್ನು ಕಳೆದುಕೊಳ್ತಾ ಇದ್ದಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ನೇಮಕಾತಿ ವಿಳಂಬ ಧೋರಣೆಯಿಂದ ವಿದ್ಯಾರ್ಥಿಗಳ ಎಲ್ಲೋದ್ರೂ ಒಂದು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಾಗಿ ನಾವು ಈ ಕಾಂಪಿಟೇಟಿವ್ ಫೀಲ್ಡು ಬಿಟ್ಟು ಪ್ರೈವೇಟ್ ಉದ್ಯೋಗ ಪಡೆಯೋಣ, ಯಾವುದೋ ಕಂಪ್ನಿಗಳಲ್ಲಿ ಕೆಲಸ ಮಾಡೋಣ ಅಂದರೆ ಅಲ್ಲಿ ಹೋದರೆ ಏಜ್ ಕೇಳ್ತಾರೆ. ಒಂದು ಕಡೆ ಏಜ್ ಕೇಳ್ತಾರೆ, ಇನ್ನೊಂದು ಕಡೆ ಈ ಕಡೆ ಒಂದು ಉದ್ಯೋಗ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಅನೇಕ ಈ ಸಮಸ್ಯೆಗಳ ಮೂಲಕ ಒಂದು ಮಧ್ಯದಲ್ಲಿ ಒಂದು ಅಡಕತ್ತಿನಲ್ಲಿ ಸಿಕ್ಕಿಸ್ಕೊಂಡಾಗೆ ನಾವು ಇಷ್ಟೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಸರ್ಕಾರ ಈಗಾಗಲೇ ಮೊನ್ನೆ ನಾವು ಒಂದು ಅನೇಕ ಜಿಲ್ಲೆಗಳ ಮುಖಾಂತರ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಧಾರವಾಡದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಅಕ್ಸ ಸಂಘಟನೆಯ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಸಂಘಟನೆ ಮೂಲಕ ನಾವು ನೇಮಕಾತಿ ಕೂಡಲೇ ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ಸೇರಿದ ಮೇಲೆ ಅಲ್ಲಿ ಸರ್ಕಾರ ಒಂದು 24 ಗಂಟೆಗಳಲ್ಲಿ ಒಂದು ಆದೇಶವನ್ನು ಹೊರಡಿಸಿತು. ಅದೇನಂತಂದ್ರೆ, 1 ತಿಂಗಳೊಳಗೆ 56,480 ಹುದ್ದೆಗಳನ್ನು ನಾವು ಈ ಕೂಡಲೇ 1 ತಿಂಗಳೊಳಗೆ ನೇಮಕಾತಿ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಕೂಡ ಬಂತು. ಅದು 1 ವಾರ ಆಯಿತು, ಒಂದು 10 ದಿವಸ ಆಯಿತು, 30 ದಿವಸ ಕೂಡ ಮುಗಿದಾಯಿತು. ನೆನ್ನೆ ಒಂದು ವಾರ, ನೆನ್ನೆ ಕೊನೆ ದಿವಸಕ್ಕೆ. ಆದರೆ ನೇಮಕಾತಿಗಳು ಮಾಡ್ತಾ ಇಲ್ಲ. ಆದ್ರಿಂದ ಈ ರೀತಿ ತಾಸರ ಮನೋಭಾವ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ರೀತಿಯಂತ ಒಂದು ವಿಳಂಬ ಧೋರಣೆ ಮೂಲಕ ಅನೇಕ ವಿದ್ಯಾರ್ಥಿಗಳು ಸಹ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ಧಾರವಾಡದಲ್ಲಿ ಒಬ್ಬ ವಿದ್ಯಾರ್ಥಿ ಮೊನ್ನೆ ತಾನು ಇವಾಗ ಮೀಡಿಯಾದಲ್ಲಿ ಗಮನಿಸಿರ್ಬೋದು. ಈ ರೀತಿ ಅನೇಕ ಸಮಸ್ಯೆಗಳ ಮೂಲಕ ವಿದ್ಯಾರ್ಥಿಗಳು ಒಂದು ನೇಮಕಾತಿ ವಿಳಂಬ ಧೋರಣೆ ಕುರಿತು ನಾವು ಈ ಕೋಲಾರದ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಒಂದು ಶಾಂತಿಯುತವಾಗಿ ಬೃಹತ್ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ನಾವು ನಮ್ಮ ಡಿ ಸಿ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಡಿ ಸಿ ಸಾಹೇಬರು ಸಹ ನಾವು ಕಾಂಪಿಟೇಷನ್ ಫೀಲ್ಡಿಂದ ಬಂದಿರೋದು. ಸರ್, ನೀವು ನಿಮ್ಮ ಕಡೆಯಿಂದ ನಮಗೆ ಸರ್ಕಾರಕ್ಕೆ ನಾವು ಏನು ಅಹವಾಲು ಇದೆ, ನಮ್ಮ ಸಮಸ್ಯೆಗಳಿದ್ದಾವೆ, ಮತ್ತು ನಮ್ಮ ಲೈಬ್ರರಿ ಸಂಬಂಧಪಟ್ಟಂತೆ ಒಂದು ಆಸನಗಳ ವ್ಯವಸ್ಥೆ ಇಲ್ಲ, ನಾವು ಈಗಾಗಲೇ ನಮ್ಮ ಗಮನಕ್ಕೆ ತಂದಿದ್ದೀವಿ. ಅನೇಕ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಬಳಲ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳು ಕೊನೆ ಲಾಸ್ಟ್ ನೋಟಿಫಿಕೇಶನ್ ಕೊನೆ ಆಗಿದೆ. ಇನ್ನೊಂದು ಡಿಸೆಂಬರ್ ಬಂದರೆ ಈ ನೋಟಿಫಿಕೇಶನ್ ಸುಮಾರು ಜನ ಇವು ನೇಮಕಾತಿಗಳಿಂದ ಏಜ್ ಬರಾಗ್ತಾರೆ. ಆದ್ದರಿಂದ ಸರ್, ನಾವು ನಿಮ್ಮನ್ನು ಕಳಕಳಿಯಾಗಿ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಮುಖಾಂತರ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಒಂದು ನಮ್ಮ ಅಹವಾಲನ್ನು ತಲುಪಿಸಿ ನಮಗೆ ನ್ಯಾಯ ದೊರಕಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಸರ್. ನಮಗೆ 3 ವರ್ಷ ಆಗಿದೆ ಮಾಡಿ, ಒಂದೇ ಒಂದು ನೋಟಿಫಿಕೇಶನ್ ಇಲ್ಲ. ಎಷ್ಟೋ ರೈತರ ಮಕ್ಕಳು, ಯಾರೋ ಬಡ ಮಕ್ಕಳೆಲ್ಲ ಓದ್ತಾ ಇದ್ದೀವಿ. ನಾವೆಲ್ಲ ಏನು ಮಾಡಬೇಕು? ಪದೇ ಪದೇ ನೋಟಿಫಿಕೇಶನ್ ಇಲ್ದಲೆಯಾ ಎಲ್ಲವನ್ನು ಬಿಟ್ಟು ಓದ್ತಿರುವಾಗ ನೋಟಿಫಿಕೇಶನ್ ಮಾಡಿದ್ರೆ ನಮಗೂ ಒಂದು ಧೈರ್ಯ ಅಲ್ವಾ? ಸೊ ಯಾವುದೇ ಪ್ರೈವೇಟ್ ಜಾಬಿಗೆ ಹೋಗ್ತಾಯಿಲ್ಲ ನಾವುಗಳು, ಮತ್ತು ಯಾವುದೇ ರೀತಿಯಾದಂಥ ಇನ್ಕಮ್ ಇರೋಲ್ಲ, ಸೋರ್ಸ್ ಆಫ್ ಇನ್ಕಮ್ ಇಲ್ಲ. ಆದರೂ ನಾವು ಓದ್ತಾ ಇದ್ದೀವಿ ಅಂದರೆ ಅದೆಲ್ಲನೂ ಬಿಟ್ಟು ಸರ್ಕಾರ ಗಮನ ಕೊಡಬೇಕು ವಿದ್ಯಾರ್ಥಿಗಳ ಕಡೆಗೆ. ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಓದ್ತಿದ್ದಾರೆ. ಏಕೆಂದರೆ ನಾವು ಒಂದು ಗೌರ್ಮೆಂಟ್ ಜಾಬ್ ಅಂದರೆ ನಮ್ಮದು ನಮ್ಮ ಮನೆ ಸಾಕ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ. ಆದರೆ ಸರ್ಕಾರ ಇದು ಯಾವುದೇ ರೀತಿಯಾದಂಥ ಕ್ರಮ ತಳ್ದಂಗೆ ಅವ್ರದ್ದೇ ಆದಂತಹ ಒಂಥರ ಅನ್ಯಾಯ ಮಾಡ್ತಿದ್ದಾರೆ ಬಡವ್ರ ಮಕ್ಕಳಿಗೆ ಮೇಯ್ನಾಗಿ. ಏಕೆಂದರೆ ಶ್ರೀಮಂತರ ಮಕ್ಕಳು ಯಾರು ಈ ಫೀಲ್ಡಿಗೆ ಬರಲ್ಲ, ನೆಸೆಸಿಟಿ ಇರಲ್ಲ ಅವರಿಗೆ. ಅಂತಾರೆ ಮಿಡಲ್ ಕ್ಲಾಸು ಬಡವ್ರ ಮಕ್ಕಳಾಗಿರೋದ್ರಿಂದ ದಯಮಾಡಿ ನೋಟಿಫಿಕೇಷನ್ ಮಾಡಿ ಪ್ಲೀಸ್. ನಾವು ಆ ನೋಟಿಫಿಕೇಷನ್ಗೋಸ್ಕರ ಕಾಯ್ತಾ ಇದ್ದೀವಿ. ಇದು ನಾನು ಸರ್ಕಾರ ಕಡೆಯಿಂದ ಕೇಳ್ಕೊಳ್ಳೋದು ಮನವಿ. ನನ್ನ ಮನವಿ ಏನು ಅಂದರೆ, ತುಂಬ ಇಯರ್ಸಿಂದ ಏನು ಮಾಡಿಲ್ಲ ಅಂದರೆ ನೋಟಿಫಿಕೇಷನ್ ಅಂದರೆ ಪ್ರಾಥಮಿಕ ಶಾಲೆಗಳಾಗಿರ್ಬೋದು, ಹೈ ಸ್ಕೂಲ್ಸ್ ಆಗಿರ್ಬೋದು, ಏನಾಗಿದೆ ನೋಟಿಫಿಕೇಷನ್ ಆಗಿಲ್ಲ.
ಯಾಕೆ ನಮಗಂತೂ ಗೊತ್ತಿಲ್ಲ. ಇವಾಗ ಎಲೆಕ್ಷನ್ನು ಅಂದಿದ ತಕ್ಷಣ 5 ಇಯರ್ಸ್ ಒನ್ಸ್ಗೆ ಎಷ್ಟು 1 ಇಯರಲ್ಲಿ ಎಲ್ಲ ಒಂದು ಏನು ಮಾಡ್ತಾರೆ, ಸರಿ ಮಾಡಿಕೊಂಡು ಎಲೆಕ್ಷನ್ ಮಾಡಿ ಏನೇ ರಿಸಲ್ಟನ್ನು ರಿಲೀಸ್ ಮಾಡ್ತಾರೆ. ಒಂದು ನೋಟಿಫಿಕೇಷನ್ ಮಾಡೋದಕ್ಕೆ ಯಾಕೆ 10 ವರ್ಷ 6 ವರ್ಷ ತೊಗೊತಿದೆ ಅಂದರೆ ಸರ್ಕಾರ ಏನು ಮಾಡ್ತಿದೆ ಅದಂತೂ ನನಗೆ ಗೊತ್ತಿಲ್ಲ. ಆ್ಯಂಡ್ ನೀವು ಒಂದು ಯೋಚನೆ ಮಾಡಬೇಕು, ಏನೇ ಆಗಿರ್ಬೋದು, ಶಿಕ್ಷಣ ಅದೊಂದು ಮೂಲ. ಶಿಕ್ಷಣ ಇವಾಗ ನೀವು ಪ್ರೈಮರಿ ಸ್ಕೂಲಲ್ಲಿ ನೀವು ಕರೆಕ್ಟಾಗಿ ಶಿಕ್ಷಣ ಕೊಟ್ಟಿಲ್ಲ ಅಂದರೆ ಆ ಮಕ್ಳು ಹೆಂಗೆ ಬೆಳೀತಾರೆ? ಯಾವ ಥರ ಬಂದು ಸೊಸೈಟಿಯಲ್ಲಿ ಮೂವ್ ಆಗ್ತಾರೆ? ಕಳ್ತನ ಆಗ್ತಿದೆ, ಮರ್ಡರ್ಸ್ ಆಗ್ತಿದೆ, ರೇಪ್ಸ್ ಆಗ್ತಿದೆ. ಇದು ರೀಸನ್ನು ಒಂದು ಪ್ರಾಪರ್ ಶಿಕ್ಷಣ ಇಲ್ಲ. ಪ್ರಾಪರ್ ಶಿಕ್ಷಣ ಯಾಕಿಲ್ಲ? ಪ್ರಾಥಮಿಕ ಶಿಕ್ಷಣದಲ್ಲಿ ಮತ್ತು ಹೈಯರ್ ಎಜುಕೇಷನ್ ಸ್ಕೂಲಲ್ಲಿ ಏನಿಲ್ಲ, ಟೀಚರ್ಸ್ ಇಲ್ಲ. ಅವ್ರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಏನು ತೊಗೊತಿದ್ದಾರೆ ಅಂದರೆ ಟೀಚರ್ಸನ್ನ ತೊಗೊಂಡು ಮಾಡ್ತಿದ್ದಾರೆ. ಇವಾಗ ನನ್ನ ಈಕ್ವಲೆಂಟಾಗಿ ಅವರಿಗೆ 60,000 80,000 ಸಂಬಳ ಬಂದು ನನಗೆ 15,000 ಸಂಬಳ ಬಂದರೆ ನಾನು ಯಾವ ಥರ ಪಾಠ ಮಾಡ್ತೀನಿ ಅದೆಲ್ಲ ತಿಳ್ಕೋಬೇಕು. ನನ್ನ ಮಾತು ಸೀರಿಯಸ್ ಆಗಿ ಸಿದ್ದರಾಮಯ್ಯ ಕೇಳಲೇಬೇಕು. ಯಾಕೆ ಅಂದರೆ ಈಕ್ವಲೆಂಟ್ ಸ್ಯಾಲರೀಸ್ ಯಾವಾಗ ಬರಲ್ವ ನೀವು? ಕೆಲವರಿಗೆ ಇವು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ಗೆ 3,02,000 ಬರುತ್ತೆ ಅಂದರೆ 3,20,000 ಬರುತ್ತೆ. ಕೆಲವರಿಗೆ 15,000 20,000 ಬರ್ತಿದೆ. ಸೇಮ್ ಈಕ್ವಲೆಂಟ್ ಇರುತ್ತೆ, ಬಟ್ ಡಿಫ್ರೆಂಟ್ ಏನಿದೆ ಅವಾಗ ಅವ್ರಿಗೆ ಜಿಗುಪ್ಸೆ ಬರುತ್ತೆ. ಆ ಟೈಮಲ್ಲಿ ಒಂದು ವೇ ಅಲ್ಲಿ ಏನು ಕೊಡ್ತಾರೆ, ಎಜುಕೇಷನ್ ಕೊಡೋದಿಲ್ಲ ಮಕ್ಕಳಿಗೆ. ಆ ಟೈಮಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಒಂದು ಯಾವ ಸಿಸ್ಟಮಲ್ಲಿ ಯಾವ ಏಜಲ್ಲಿ ಯಾವ ಎಜುಕೇಷನ್ ಸಿಗಬೇಕು ಆ ಏಜಲ್ಲಿ ಆ ಮಕ್ಕಳಿಗೆ ಸಿಗ್ತಾ ಇಲ್ಲ. ಅದರಿಂದ ಏನಾಗ್ತಿದೆ, ರೇಪಿಸ್ಟು ಆಗ್ತಾರೆ, ಕಳ್ತನ ಮಾಡ್ತಾರೆ, ಎಲ್ಲನೂ ಆಗ್ತಾರೆ. ಎಲ್ಲದಕ್ಕೂ ಮೂಲ ಯಾವುದು ಅಂದರೆ ಶಿಕ್ಷಣ. ಆ ಶಿಕ್ಷಣ ಚೆನ್ನಾಗಿರಬೇಕು ಅಂದರೆ ನೀವು ನೋಟಿಫಿಕೇಷನ್ ಮಾಡಬೇಕು. ಆ ನೋಟಿಫಿಕೇಷನ್ ಮಾಡಿದ್ರೇ ಅದು ಒಂದು ಪ್ರಾಪರ್ ಏನಿದೆ ಅಂದರೆ ಪ್ರಾಪರ್ ರೋಲ್ಗೆ ಅವರು ಆಯ್ಕೆ ಆಗ್ತಾರೆ. ಈ ಮನವಿನ ನೀವು